ಚೆನ್ನಾಗಿದೆ ಚೆನ್ನಾಗಿದೆ ಅಂತ 2 ವರ್ಡ್ನ ಹೇಳಿದ್ರೆ ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅವರೇ ನಮ್ಮ ಪ್ರೀತಿಯ ಭಾನುಪ್ರಕಾಶ್ ಸರ್ ಅವರು. ಭಾನುಪ್ರಕಾಶ್ ಸರ್ ಹುಟ್ಟಿದ್ದೊಂದು ಕಡೆ, ಓದಿದ್ದು ಹಲವಾರು ಕಡೆ. ಅವರ ಚೈಲ್ಡ್ಹುಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಬೇರೆ ಬೇರೆ ಕಡೆ ಓದಿದ್ದಾರೆ, ಬೇರೆ ಬೇರೆ ಗುರುಗಳು, ಬೇರೆ ಬೇರೆ ಶಾಲೆ. ತುಂಬಾ ಖುಷಿ ಆಯ್ತು. ಆಲ್ಮೋಸ್ಟ್ 30-35 ವರ್ಷ ಆಯ್ತು. ಈಗಲೂ ನನ್ನ ಅಭಿಮಾನಿಗಳು ಇದಾರೆ, ಇಷ್ಟು ಟ್ರ್ಯಾಕ್ ಮಾಡ್ತಾರೆ ನನ್ನನ್ನು ಅಂತಂದ್ರೆ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯ್ತು. ಕ್ಯಾರೆಕ್ಟರ್ಗಳು ಯಾಕೆ ಜನರ ಮನಸ್ಸಲ್ಲಿ ಗಟ್ಟಿಯಾಗಿ ಉಳಿತು ಅಂದ್ರೆ ಒಂದೊಂದು ಪಿಕ್ಚರ್ಲಿ ನಂಗೆ ಒಂದು ಪೆಟ್ಟು ಡೈಲಾಗ್ ಅಂತ ಬಂದ್ಬಿಡ್ತು. ನಾನು ಮಾಡಿದ ಫಿಲಮ್ಗಳೆಲ್ಲ ಎಲ್ಲ ಮಕ್ಕಳು ತಂದೆ ತಾಯಿ ನೋಡೋಂಥ ಫಿಲಮೇ ಇದ್ದು. ನಾವು ನಾಗರೊಳೆ ನನಗೆ ಫಸ್ಟ್ ಫಿಲಮು. ಆಮೇಲೆ ಅವಳು ಲೀಲಾ ಜಾಲವಾಗಿ ಅಭಿನಯಿಸ್ ನೋಡಿ ನಮ್ಗೆ ಶಾಕ್ ಆಯ್ತು. ಎಷ್ಟು ಚೆನ್ನಾಗಿ ಮಾಡ್ತಾಳೆ ಇವಳು ಎಷ್ಟು ಚೆನ್ನಾಗಿ ನಮ್ಗೆ ಮಾಡಕ್ ಬರ್ತಲ್ಲ ಅಂತ ಅನ್ಕೊಂಡ್ರೆ ಅವ್ಳು ನೋಡಿದ್ರೆ ನಮ್ಮ ಜೊತೆ ಮಾಡ್ಬೇಕಾದ್ರೆ 110 ಫಿಲಮ್ ಆಗಿತ್ತು ಅವಳಿಗೆ ಆಲ್ರೆಡಿ. ಎಷ್ಟು ವರ್ಷ ಸರ್ ಅವಾಗ? ನಾವು 12 ವರ್ಷ, ಅವಳು 10 ವರ್ಷ ಅವಾಗ. ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ರಘುರಾಮ್ ಮಾಡುವ ಆತ್ಮೀಯ ಪ್ರೀತಿಯ ನಮಸ್ಕಾರಗಳು. ನನಗೆ ಅಂದರೆ ಒಂದು ಸಾರ್ಥಕತೆ ಅಂತಾರಲ್ಲ, ಒಬ್ಬೊಬ್ಬ ಗೆಸ್ಟ್ಗಳನ್ನ ನಾನು ಫಾಲೋ ಅಪ್ ಮಾಡ್ಕೊಂಡು ಬಂದಿದ್ದು ನನ್ನ ಚೆಕ್ ಲಿಸ್ಟಲ್ಲಿ ಟಿಕ್ ಆದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ, ಮೈ ಗಾಡ್, ನಾನು ಅಷ್ಟಿಷ್ಟಲ್ಲ. ಮೊದಲನೇದಾಗಿ ಇಲ್ಲಿ ಇವತ್ತು ಈ ಅತಿಥಿನ ಸಂದರ್ಶನ ಮಾಡೋದಕ್ಕೆ ಮುಖ್ಯವಾದ ಕಾರಣ ನಮ್ಮ ರೇಖಾ ಮೇಡಮ್ ಅವರು. ರೇಖಾ ಮೇಡಮ್ ಅವರು ಅಂದರೆ ನಿಮ್ಗೆ ಗೊತ್ತಾಗಲ್ಲ, ನಮ್ಮ ಬೇಬಿ ರೇಖಾ ಮೇಡಮ್ ಅವರು. ಹೌದು ಸ್ನೇಹಿತರೆ, ಬೇಬಿ ರೇಖಾ ಮೇಡಮ್ ಅವರಿಂದ ಸಾರ್ ಸಂಪರ್ಕ ಸಿಕ್ತು. 2 ಇಯರ್ಸಿಂದ ಸತತವಾಗಿ ನಾವು ಮಾತಾಡ್ತಾ ಇದ್ದೀವಿ. ಅವ್ರದ್ದೇ ಕೆಲಸದ ಕೆಲವು ಕಮಿಟ್ಮೆಂಟ್ಸ್, ನನ್ನ ಕೆಲಸದ ಕೆಲವು ಒತ್ತಡಗಳು, ಹೀಗಾಗಿ ಟೈಮ್ ಕೂಡ ಬಂದಿಲ್ಲ. ಇವಾಗ ಅವರೇ ಫೋನ್ ಮಾಡಿ ಫ್ರೀ ಇದ್ದೀನಿ ಮಾಡ್ಕೊಂಬೋಣ ಅಂತ ಹೇಳಿದ್ರು. ಇತ್ತೀಚೆಗಷ್ಟೇ ಅದ್ದೂರಿಯಾಗಿ ಮಗನ ಮದುವೆ ಕೂಡ ಮಾಡಿದ್ದಾರೆ. ಅವ್ರ ಬಗ್ಗೆ ಕೇಳದೇ ಇರೋ ಜನಗಳೇ ಇಲ್ಲ. ನೀವೆಲ್ಲ ಸಿಕ್ಕಾಪಟ್ಟೆ ಕೇಳಿದ್ರೆ, ನಾನು ಸಾರ್ ಕೇಳ್ತಾ ಇರಬೇಕಾದ್ರೆ ನೀವು ಕಳಿಸಿರೋ ಮೆಸೇಜ್ಗಳು ಸ್ಕ್ರೀನ್ಶಾಟ್ ಕಳಿಸಿ ಸಾರ್ ಹಿಂಗೆ ಕೇಳ್ತಿದ್ದಾರೆ ಮಾಡೋಣ. ಸೊ ಟೈಮ್ ಸಿಂಕ್ ಆಗಿಲ್ಲ. ಬಟ್ ಫೈನಲಿ ಇವಾಗ ಸಿಂಕ್ ಆಯಿತು. ಅವರು ಯಾರು? ನೀವೆಲ್ಲರೂ ನಾಗರಹೊಳೆನಲ್ಲಿ ಅವ್ರನ್ನ ನೋಡಿದ್ದೀರಾ, ಪ್ರಚಂಡ ಪುಟಾಣಿಗಳು ನೋಡಿದ್ದೀರಾ, ಪುಟಾಣಿ ಏಜೆಂಟ್ 1, 2, 3 ನೋಡಿದ್ದೀರಾ. ಇಷ್ಟದೆಲ್ಲದರ ಜೊತೆಗೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ 2 ವರ್ಡ್ನ ಹೇಳಿದ್ರೆ ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅವರೇ ನಮ್ಮ ಪ್ರೀತಿಯ ಭಾನುಪ್ರಕಾಶ್ ಸರ್ ಅವರು. ಭಾನುಪ್ರಕಾಶ್ ಸರ್ ಅವರು ಈ ನೂರೊಂದು ನೆನಪಿನ ಈ ಸರಣಿಯ ಅತಿಥಿಯಾಗಿ ಬಂದಿದ್ದಾರೆ. ನಾನಂತೂ ಅವರ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್ಗಳನ್ನ ನಿಮ್ಮ ಮುಂದೆ ಹೇಳೋದಕ್ಕೆ, ಅವರ ಇವತ್ತಿನ ಜೀವನ ನಿಮ್ಮ ಮುಂದೆ ದಾಖಲಿಸೋಕ್ಕೆ ತುಂಬ ಖುಷಿಯಾಗಿದ್ದೀನಿ. ಹಾಗಿದ್ರೆ ನಿಮ್ಮೆಲ್ಲರಿಗೂ 101 ನೆನಪಿಗೆ ಸ್ವಾಗತ ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಸರಣಿ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಈ 101 ನೆನಪಿಗೆ ಸ್ವಾಗತ ಸುಸ್ವಾಗತ. 101 ನೆನಪು. ಸರ್ ನಮಸ್ಕಾರ. ನಮಸ್ಕಾರ ಭಾನುಪ್ರಕಾಶ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ತುಂಬಾ ಕಾಯಿಸ್ಬಿಟ್ಟೆ ನಿಮ್ಗೆ. ಬಹಳ ದಿವಸದಿಂದ ಪ್ರಯತ್ನ ಮಾಡ್ತಿದ್ರಿ, ಇಂಟರ್ವ್ಯೂ ಮಾಡಕ್ ಆಗಿರ್ಲಿಲ್ಲ. ಇವತ್ತೊಂದು ಕಾಲ ಕೂಡ್ ಬಂತು. ನಿಮಗೆ, ನನ್ನ ಅಭಿಮಾನಿಗಳಿಗೆ ಕೂಡ ಧನ್ಯವಾದಗಳು. ತುಂಬಾ ಜನ ಫ್ಯಾನ್ಸ್ ಸರ್. ಎಷ್ಟು ಜನ ನಿಮ್ಗೆ ಕೆಲವು ಮಾತ್ರ ಸ್ಕ್ರೀನ್ ಶಾಟ್ಗಳು ಕಳಿಸಿದ್ದ ನಿಮ್ಗೆ. ನಾ ಪರ್ಟಿಕ್ಯುಲರ್ಲಿ ಚೈಲ್ಡ್ ಆರ್ಟಿಸ್ಟ್ಗಳಿಗೆ ಯಾರದೇ ಸೀರೀಸ್ಗಳು ಮಾಡಿದಾಗ ನೀವು ಇಂದಿರಾ ಮೇಡಮ್ ಸರ್, ನಿಮ್ಮ ಬಗ್ಗೆ ಕೇಳಿದಿರೋ ಪ್ರೇಕ್ಷಕರೇ ಇಲ್ಲ, ಎಲ್ಲರೂ ಕೇಳ್ತಾ ಇದ್ದಾರೆ. ಅಂಡ್ ಇನ್ನೊಂದೆಲ್ಲ ಇವತ್ತು ಆ ಸರ್ಪ್ರೈಸ್ನ ಬ್ಲಾಸ್ಟ್ ಮಾಡ್ತೀನಿ. ಸಾರದೆ ಹೆಲ್ಪ್ ತಗೋತಾ ಇದ್ದೀನಿ ಇಂದಿರಾ ಮೇಡಮ್ ಅವ್ರ ಸಂದರ್ಶನ ಮಾಡೋಕ್ಕೆ. ಗೊತ್ತಿಲ್ಲ ಆಗುತ್ತೋ ಇಲ್ವೋ, ಟಚ್ ವುಡ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀನಿ. ಸಾರ್ನ ಹೆಲ್ಪ್ ತಗೊಂಡು ಸಾರ್ನ ರೀಚ್ ಮಾಡಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಮ್ಯಾಮ್, ನೀವು ನೋಡ್ತಿದ್ರೆ ಕೈಂಡ್ಲಿ ಒಂದು ರಿಕ್ವೆಸ್ಟ್, ಪ್ಲೀಸ್ ಗಿವ್ ಅಸ್ ಅನ್ ಆಪರ್ಚುನಿಟಿ. ತುಂಬಾ ಜನ ಕನ್ನಡಿಗರು ನಿಮ್ಮ ಜೀವನದ ಕತೆ ಕೇಳೋದಕ್ಕೆ ಕಾಯ್ತಾ ಇದ್ದಾರೆ. ಎಸ್ ಭಾನುಪ್ರಕಾಶ್ ಸರ್, ತುಂಬಾ ಖುಷಿ ಆಯ್ತು. ಆಲ್ಮೋಸ್ಟ್ 30-35 ವರ್ಷ ಆಯ್ತು. ಈಗಲೂ ನನ್ನ ಅಭಿಮಾನಿಗಳು ಇದಾರೆ, ಇಷ್ಟು ಟ್ರ್ಯಾಕ್ ಮಾಡ್ತಾರೆ ನನ್ನನ್ನು ಅಂತಂದ್ರೆ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯ್ತು. ಅದು ನಿಮ್ಮ ಮೂಲಕ ಇನ್ನೂ ನನಗೆ ಹೆಚ್ಚಿನ ಅಭಿಮಾನಿಗಳ ಜಾತಿ ಪರಿಚಯ ಆಯ್ತು ಈಗ. ಎಸ್ ಸರ್, ಥ್ಯಾಂಕ್ಸ್ ಟು ರೇಖಾ ಮೇಡಮ್ ಸರ್. ಬೇಬಿ ರೇಖಾ, ಥ್ಯಾಂಕ್ಸ್ ರೇಖಾ ಅಂಡ್ ಯು ಆಲ್ಸೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಭಾನುಪ್ರಕಾಶ್ ಸರ್, ಅಂದ್ರೆ ಭಾನುಪ್ರಕಾಶ್ ಸರ್ ಇವಾಗ ಕೆಲವರು ಪ್ರಪಂಚ ಪರ್ಯಟನೆ ಮಾಡ್ತಾರೆ, ಹಾಗೆ ನಮ್ಮ ಸರ್ ರಾಜ್ಯ ಪರ್ಯಟನೆ ಮಾಡಿದ್ದಾರೆ. ಅಂದ್ರೆ ಭಾನುಪ್ರಕಾಶ್ ಸರ್ ಹುಟ್ಟಿದ್ದೊಂದು ಕಡೆ, ಓದಿದ್ದು ಹಲವಾರು ಕಡೆ. ಅವರ ಚೈಲ್ಡ್ಹುಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಬೇರೆ ಬೇರೆ ಕಡೆ ಓದಿದ್ದಾರೆ, ಬೇರೆ ಬೇರೆ ಗುರುಗಳು, ಬೇರೆ ಬೇರೆ ಶಾಲೆ, ಬೇರೆ ಬೇರೆ ಪರಿಸರ. ಅದ್ಭುತ ಸರ್ ನಿಮ್ಮ ಬಾಲ್ಯನೇ. ಸೊ ಬೇಸಿಕಲಿ ನೀವು ತಂದೆ ತಾಯಿ, ಎಷ್ಟು ಜನ ಮಕ್ಕಳು, ಹೇಗಿತ್ತು ನಿಮ್ಮ ಬಾಲ್ಯ? ನನ್ನ ತಂದೆ ಗೌರ್ಮೆಂಟ್ ಟೀಚರು, ಓದಿದ್ದೆಲ್ಲ ಮೈಸೂರಿನಲ್ಲಿ. ಹಾಗೆ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಕೂಡ ಆಯಿತು. ಆಮೇಲೆ ಅವರು ನಾನಾ ಊರುಗಳಲ್ಲಿ ಅವರು ಸರ್ವಿಸ್ ಮಾಡಿದರು. ಫಸ್ಟ್ ಕಿಕ್ಕೇರಿ, ಆಮೇಲೆ ಚಿಕ್ಕಮಗಳೂರು, ಬೀರೂರು, ಆನವಟ್ಟಿ, ಆಮೇಲೆ ಫೈನಲ್ ಆಗಿ ರಿಟೈರ್ಡ್ ಆಗುತ್ತೆ ಶಿವಮೊಗ್ಗ ಸೆಟ್ಲ್ ಆದರು. ತಂದೆಯವ್ರ ಹೆಸರು ಸರ್? ತಂದೆಯವ್ರ ಹೆಸರು ಶ್ರೀನಿವಾಸ್ ಬಲ್ಲಾಳು, ತಾಯಿ ಪದ್ಮ ಬಲ್ಲಾಳು ಅಂತೇಳಿ. ಓಕೆ. ನಮ್ಮ ತಂದೆ ತಾಯಿಗೆ ನಾನು ಮತ್ತು ನನ್ನ ತಮ್ಮ ಹರಿಪ್ರಸಾದ್ ಅಂತ 2 ಮಕ್ಕಳು. ಅವನು ನಮ್ಮ ತಂದೆ ಜೊತೆ ಶಿವಮೊಗ್ಗದಲ್ಲಿದ್ದಾನೆ, ನನ್ನ ತಮ್ಮ. ಓಕೆ.
ನನ್ನ ತಾಯಿ ಹೌಸ್ ವೈಫು. Okay. ಮೊದಲಿಂದ ನಮ್ಮಿಬ್ಬರು ಬೆಳವಣಿಗೆ ನಮ್ಮ ತಂದೆ ನೋಡ್ಕೊಂಡೆಲ್ಲ ಮಾಡ್ಕೊಂಡು ಇಲ್ಲಿವರೆಗೆ ನಮ್ಮ ಈ ಸ್ಟೇಜ್ ವರೆಗೆ ತಂದಿದ್ದಾರೆ ನಮ್ಮ ತಂದೆ ತಾಯಿ. ಗ್ರೇಟ್ ಸರ್, ಗ್ರೇಟ್. ಎಲ್ಲಿ ಸರ್ ಹುಟ್ಟಿದ್ದೆಲ್ಲಿ ತಾವು? ಹುಟ್ಟಿದ್ದು ನಾನು ಶಿವಮೊಗ್ಗ ಜಿಲ್ಲೆ ಹಾದಿಗೊಲ್ಲು ಅಂತ ಬರುತ್ತೆ, ಅದು ತೀರ್ಥಹಳ್ಳಿ ತಾಲೂಕಲ್ಲಿದೆ, ಮಲೆನಾಡು. ಮಲೆನಾಡು. ಆಮೇಲೆ ಪ್ರೈಮರಿ ಎಜುಕೇಶನ್ ಅಲ್ಲಿ ಒಂದು ಆನವಟ್ಟಿ ಅಂತ ನಮ್ಮ ತಂದೆ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಪ್ರೈಮರಿ ಎಲ್ಲ ಆಯಿತು. ಆಮೇಲೆ ಹೈಸ್ಕೂಲಿಗೆ ನಾನು ದಾವಣಗೆರೆಗೆ ಹೋದೆ. ದಾವಣಗೆರೆ ಹೈಸ್ಕೂಲ್ ಮುಗಿಸ್ಕೊಂಡು ಆಮೇಲೆ PUC ಆ್ಯಂಡ್ ನಾನು ಇಂಜಿನಿಯರಿಂಗ್ ಮಾಡಿದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ ಇಂಜಿನಿಯರಿಂಗ್ ಮಾಡಿ ಅಲ್ಲೇ ಭದ್ರಾವತಿಯಲ್ಲಿ ಒಂದು ಮೈಸೂರು ಪೇಪರ್ ಮಿಲ್ಸ್ ಅಂತ ಇದೆ, ಕರ್ನಾಟಕದ ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ಅಲ್ಲಿ ಎಲೆಕ್ಟ್ರಾನಿಕ್ ಅಲ್ಲಿ ಕೆಲಸ ಮಾಡಿದೆ, ಒಂದು 27 ವರ್ಷ ಕೆಲಸ ಮಾಡಿದೆ. ಓಕೆ, ನಾನು ಕೇಳ್ಪಟ್ಟೆ ಭಾನುಪ್ರಕಾಶ್ ಸರ್, ಚೈಲ್ಡ್ಹುಡ್ ಅಲ್ಲಿ ಅಂದ್ರೆ ನಿಮ್ಮ ಬಾಲ್ಯದ ವಿಷಯಗಳು ಮಾತಾಡಿ ಪಟ 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 ಅಂತ ಹೈಲೈಟ್ಸ್ ಥರ ಹೇಳ್ಬಿಟ್ರಿ ನೀವು. ಇನ್ನೂ ಸ್ವಲ್ಪ ಡೀಪ್ ಆಗಿ ನಾವು ನಿಮ್ಮ ಬಾಲ್ಯಕ್ಕೆ ಹೋಗ್ಬೇಕು ಅಂತ ಅಂದಾಗ, ಬಾಲ್ಯದಲ್ಲಿ ಅಂದ್ರೆ ನೀವು ನಿಮ್ಮ ಅಪ್ಪ ಕೂಡ ಸಿನಿಮಾ ತೋರಿಸೋದು ಮ್ಯಾಂಡೇಟರಿ ಮಾಡಿದ್ರಂತೆ. ಹೌದು, ಅನ್ನೋರ್ ಸಿನಿಮಾ, ವಿಷ್ಣು ಸರ್ ಸಿನಿಮಾಗಳೆಲ್ಲ. ಹೇಳಿ ಸರ್, ಆ ದಿನಗಳು, ಆ ನೆನಪುಗಳನ್ನ ಹಂಚ್ಕೊಳ್ಳಿ ಸರ್. ಅವಾಗಿದ್ದು ಮನೋರಂಜನೆ ಸಿನಿಮಾ ನಮ್ಗೆ. ಅವಾಗ ನಾವೆಲ್ಲ ಮಿಡ್ಲ್ ಸ್ಕೂಲ್ ಇದ್ದಾಗ ಓಕೆ, ಆ ಊರಿನಲ್ಲಿ ಇದ್ದಿದ್ದು ಒಂದು ಟಾಕೀಸ್ನಲ್ಲಿ ವಾರ ಒಂದೊಂದು ಫಿಲ್ಮ್ ರಿಲೀಸ್ ಆಗೋದು. ಅಂದ್ರೆ ಈ ದೊಡ್ಡ ಸಿಟಿ ಬಂದ್ಮೇಲೆ 2 ಅಥವಾ 3 ವಾರ ನಂತರ ಬರ್ತಾ ಇತ್ತು ಅಲ್ಲಿಗೆಲ್ಲ. ಅದನ್ನ ಪ್ರತಿ ವಾರನ ತೋರಿಸ್ತಾ ಇದ್ರು ನಮಗೆ. ರಾಜ್ಕುಮಾರ್ ಫಿಲಮ್, ವಿಷ್ಣುವರ್ಧನ್ ಫಿಲಮ್ ಎಲ್ಲ ಅವಾಗ ನೋಡಿದಾಗ ತುಂಬಾನೇ ಖುಷಿ ಆಗೋದು. ಆ ಚೈಲ್ಡ್ಹುಡ್ ಅಲ್ಲಿ ನಮ್ಗೆ ಏನು ಮನೋರಂಜನೆ ಇರಲಿಲ್ಲ ನಮಗೆ. ಆ ಬಾಲ್ಯದಲ್ಲಿ ತುಂಬಾನೇ ಖುಷಿ ಆಗೋದು, ಎಂಜಾಯ್ ಮಾಡ್ತಿದ್ವಿ ನಮ್ಮ ತಂದೆ ಜೊತೆಗೆಲ್ಲ ಹೋಗ್ಬಿಟ್ಟು. ತಂದೆ ಟೋಟಲ್ ಫ್ಯಾಮಿಲಿ, ಅಪ್ಪ ಒಬ್ಬರೇ ಅಲ್ಲ, ನಮ್ಮ ಒಬ್ಬರನ್ನೆಲ್ಲ, ಅಪ್ಪ ಅಮ್ಮ ನಾವೆಲ್ಲ ಹೋಗಿ. ತಮ್ಮ ಪಿಕ್ಚರ್ಗಳೆಲ್ಲ ಇಂಟ್ರೆಸ್ಟ್ ಇತ್ತ? ಆಮೇಲೆ ಅದಾದ್ಮೇಲೆ ಆಸಕ್ತಿ ಬರಕ್ ಶುರುವಾಯ್ತು. ಅಲ್ಲ, ಸಿನಿಮಾ ನೋಡೋ ಆಸಕ್ತಿ ತಮ್ಮ ತಮ್ಮವ್ರಿಗೂ ಇತ್ತ? ಎಲ್ಲ ನೋಡ್ತಾ ಇದ್ವಿ ಅವಾಗ. ಯಾವ್ದೇ ಫಿಲಮ್ ಚಿಕ್ಕ ಮಳಿಗೆ ಏನಂದ್ರೆ ಫೈಟಿಂಗ್ ಅಂದ್ರೆ ಭಾರಿ ಇಷ್ಟ. ಇನ್ನೇನು ನಮ್ಗೇನು ಪ್ಲಸ್ ಕಾಮಿಡಿ, ಇನ್ನೇನು ಸೆಂಟಿಮೆಂಟ್ ಬಂದ್ರೆ ನಮ್ಗೆ ಜಾಸ್ತಿ ಇಷ್ಟ ಆಗ್ತಿರ್ಲಿಲ್ಲ. ಫೈಟಿಂಗ್ ಬಹಳ ಇಷ್ಟಪಡ್ತಿದ್ವಿ ಆ ವಯಸ್ಸಲ್ಲಿ. ಅವಾಗೆಲ್ಲ ಭಾನುಪ್ರಕಾಶ್ ಸರ್ ಹೆಂಗೆ ಅಂದ್ರೆ, ಬಹುಶಃ ನನಗಂತೂ ಅದಾಗಿತ್ತು, ನಿಮಗೂ ಆಗಿರುತ್ತೆ. ನಾವೆಲ್ಲ ಆಲ್ಮೋಸ್ಟ್ ಒಂದೇ ಜನರೇಷನ್ ಅವರು. ಇವಾಗ ಸಿನಿಮಾ ನೋಡಿರ್ತೀವಿ, ಸಿನಿಮಾದಲ್ಲಿ ಒಂದು ಹೀರೋನೋ ಯಾವ್ದೋ ಒಂದು ಕ್ಯಾರೆಕ್ಟರ್ ಪಿಕ್ಚರ್ ಕ್ಲೈಮ್ಯಾಕ್ಸ್ ಅಲ್ಲಿ ಸತ್ತೋಗ್ಬಿಡ್ತಾರೆ. ಹೌದು, ಮತ್ತೆ ಪಿಕ್ಚರ್ ನೋಡಿದಾಗ ಬದುಕಿರ್ತಾರೆ, ಹಿಂಗೆ ಬದುಕ್ತಾರೆ ಅನ್ನೋದೊಂದು ಆ ಇನ್ನೋಸೆಂಟ್ ನಿಮ್ಗಲ್ಲ, ಪ್ರತಿಯೊಬ್ಬರಿಗೂ ಆ ವಯಸ್ಸಲ್ಲಿ ಬಂದೇ ಬರುತ್ತೆ. ಹೌದೌದು, ಅದು ಆ ಏಜ್ ಬ್ಯೂಟಿನೇ ಒಂಥರ ಮಜಾ. ನಿಜವಾಗ್ಲು. ಅದು ಅಕಾಡೆಮಿಕ್ಸ್ ಅಲ್ಲಿ ಹೇಗಿದ್ರಿ ಭಾನುಪ್ರಕಾಶ್? ಅಕಾಡೆಮಿಕ್ಸ್ ಅಲ್ಲಿ ಚೆನ್ನಾಗಿದ್ದೆ ನಾನು, ಎಲ್ಲದರಲ್ಲೂ ಫಸ್ಟ್ ಕ್ಲಾಸ್ ಮೇಲೆ. ಆವಾಗಿನ ಕಾಲದಲ್ಲೆಲ್ಲ ಚೆನ್ನಾಗೇ ಮಾಡ್ಕೊಂಡ್ಬಂದಿದ್ದೀನಿ. ಇಂಜಿನಿಯರಿಂಗ್ ಎಲ್ಲ ಫಸ್ಟ್ ಕ್ಲಾಸ್ ಬಂತು ನನಗೆ. ಓಕೆ, ಒಳ್ಳೆ ಕೆಲಸ ಕೂಡ ಸಿಕ್ತು ನನಗೆ. ಹಾಗಾಗಿ ಓಕೆ, ಅಂದ್ರೆ ಬೇರೆ ಬೇರೆ ಊರುಗಳಲ್ಲಿ ನೀವು ಹೋದಂಗೆ ಆಗಲೇ ತಿಳಿಸ್ದಾಗೆ ದಾವಣಗೆರೆ, ಆನವಟ್ಟಿ, ಆಮೇಲೆ ಶಿವಮೊಗ್ಗ, ಹೀಗೆ ಬೇರೆ ಬೇರೆ ಕಡೆ ಓದ್ಕೊಂಡ್ ಬಂದಿರೋದು. ಎಲ್ಲ ಒಂದ್ ಕಡೆ ಈ ಟ್ರಾವೆಲಿಂಗ್ ಟ್ರಾನ್ಸ್ಫರಬಲ್ ಜಾಬ್ ಅಲ್ಲಿ ಪೇರೆಂಟ್ಸ್ ಇದ್ದಾಗ ಮಕ್ಳುಗಳಿಗೆ ಎಜುಕೇಶನ್ ಅಲ್ಲಿ ಅಲ್ಲೇ ಒಂದು ಟೀಚರ್, ಒಂದು ಫ್ರೆಂಡ್ ಸರ್ಕಲ್, ಒಂದು ಸ್ಕೂಲ್ ಎಲ್ಲ ಕಟ್ ಹಾಕೊಂಡ್ ಬರುತ್ತೆ. ಅದು ನಿಮ್ಗೆಲ್ಲೋ ಕಷ್ಟ ಆಗ್ಲಿಲ್ವಾ? ಆಗ್ತಿತ್ತು. ಆಕ್ಚುಲಿ ನನಗೆ ಮಿಡ್ಲ್ ಸ್ಕೂಲ್ ಮುಗಿದ ತಕ್ಷಣ ಆ ಊರಿನಲ್ಲಿ ನನಗೆ ಇಂಗ್ಲಿಷ್ ಮೀಡಿಯಂ ಇರಲಿಲ್ಲ. ನಮ್ಮ ತಂದೆ ಏನ್ ಮಾಡಿದ್ರು, ಅವಾಗ ದಾವಣಗೆರೆಯಲ್ಲಿ ಇಟ್ಟು ಓದಿಸಿದ್ರು ನನಗೆ ಹೈಸ್ಕೂಲಿಗೆ. ಮುಂದಕ್ಕೆ ಎಜುಕೇಶನ್ ಅನುಕೂಲ ಆಗ್ಲಿ ಅಂತ ಹೇಳಿ ನನಗೆ ತುಂಬಾನೇ ಹೆಲ್ಪ್ ಆಯ್ತದು. ಓಕೆ, ಇಂಗ್ಲಿಷ್ ಮೀಡಿಯಂ. ಯಾವ ಸ್ಕೂಲ್ ಸರ್? ಅಲ್ಲಿ ದಾವಣಗೆರೆಯಲ್ಲಿ ಮೋತಿ ವೀರಪ್ಪ ಹೈಸ್ಕೂಲ್ ಅಂತ ಹೇಳಿ 8th 9th 10th ಅಲ್ಲಿ ಮಾಡಿಬಿಟ್ಟು, ನಂತರ ನಮ್ಮ ತಂದೆ ಆ ಟೈಮಿಗೆ ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಆಯಿತು. PUC ಮತ್ತು ಇಂಜಿನಿಯರಿಂಗ್ ನಾನು ಶಿವಮೊಗ್ಗದಲ್ಲೇ ಮಾಡಿದೆ. ಯಾವ ಕಾಲೇಜು? DVS PUC DVS ಕಾಲೇಜಲ್ಲಿ ಮಾಡಿದೆ. ನಂತರ ಇಂಜಿನಿಯರಿಂಗು ಜವಾಹರ್ಲಾಲ್ ನೆಹರು ನ್ಯಾಷನಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಶಿವಮೊಗ್ಗದಲ್ಲಿದೆ, ಅಲ್ಲಿ 4 ವರ್ಷದ ಕೋರ್ಸ್ ಅದು ಮಾಡಿದೆ. ಯಾವ ಬ್ರಾಂಚ್ ಸರ್? ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಎಸ್ ಸರ್. ಇನ್ನು ನಿಮ್ಮ ಬಾಲ್ಯದನ್ನ ಮಾತಾಡಬೇಕು ಅಂತಂದ್ರೆ, ನಮಗೆ ನೀವು ಭಾನುಪ್ರಕಾಶ್ ಆಗಿ ಪರಿಚಯ ಆಗಿದ್ದು ನಾಗರಹೊಳೆ ಸಿನಿಮಾ ಮೂಲಕ. ನಿಮ್ಮ ಚಿತ್ರರಂಗದ ಮೊದಲನೇ ಹೆಜ್ಜೆ ನೀವು ಬಣ್ಣ ಹಚ್ಚಿ ಚಿತ್ರ. ನೀವು ಸೆಲೆಕ್ಟ್ ಆಗಿದ್ದ ಪ್ರಕ್ರಿಯೆನೇ ಒಂದು ಮಜವಾಗಿದೆ, ಅದು ಆಯ್ಕೆಯಾಗಿದೆ. HV ಸುಬ್ರಾಯರು, ಇವತ್ತು ನಾವು ಅವ್ರನ್ನ ನೆನೆಸ್ಕೋಬೇಕು. ನಾಗರಹೊಳೆಗೆ ಬರದಂತ ಒಬ್ಬ ರೈಟ್ರು. ಕರೆಕ್ಟ್. ಹೇಳಿ ಸರ್, ಅದು ನಾನು ಹೇಳೋದಕ್ಕಿಂತ ಅದು ನಿಮ್ಮಿಂದ ಬಂದ್ರೆ ಚೆನ್ನಾಗಿರುತ್ತೆ. ಹೇಗೆ ಆಯ್ಕೆ ಆದ್ರಿ? ರಾಜೇಂದ್ರ ಸಿಂಗ್ ಬಾಬು ಅವ್ರ ಕಣ್ಣಿಗೆ ಹೇಗೆ ಬಿದ್ರಿ? ಸುಬ್ರಾಯರ್ ಕಣ್ಣಿಗೆ ಹೇಗೆ ಬಿದ್ರಿ? ಅಲ್ಲ, ನನಗೆ ಈ ಇಂಡಸ್ಟ್ರಿಗೆ ಬರೋಕ್ಕೆ ಮೂಲ ಕಾರಣ ಸುಬ್ರಾಯರೇ. ಅವರೇ ನನ್ನ ಗುರುಗಳು ಅಂತ ಹೇಳ್ಬೋದು ಇಂಡಸ್ಟ್ರಿ ಬರ್ಲಿಕ್ಕೆ. HV ಸುಬ್ರಾಯನವರು ಮೂಲತಃ ಕಥೆ, ಸಂಭಾಷಣೆ, ನಿರ್ಮಾಪಕರು ಕೂಡ ಆಗಿದ್ರು ಅವರು. ಓಕೆ, ಅವರು ನಮ್ಮ ತಂದೆ ಒಟ್ಟಿಗೆ ಮೈಸೂರಿನಲ್ಲಿ ಓದ್ತಾ ಇದ್ರು ಆ ಟೈಮ್ನಲ್ಲಿ. ಆಲ್ಮೋಸ್ಟ್ 50 ವರ್ಷ ಹಿಂದಿನ ಕಥೆ ಇದೆ. ಕ್ಲಾಸ್ಮೇಟ್ಸ್. ಹೌದು, ಆಲ್ಮೋಸ್ಟ್ ಮೈಸೂರಲ್ಲಿ. ಅವ್ರ ತಮ್ಮ ನಮ್ಮ ತಂದೆ ತುಂಬಾ ಕ್ಲೋಸ್ ಫ್ರೆಂಡ್ಸು. ಹಾಗಾಗಿ ಆಲ್ಮೋಸ್ಟ್ ಸ್ನೇಹಕ್ಕಿಂತ ಅಣ್ಣ ತಮ್ಮಂದ ಸಂಬಂಧ ಥರ ಬೆಳೀತದು, ಆ ಥರ ಬೆಳೀತಾರೆ. ನಮ್ಮ ತಂದೆ ಬೇರೆಯವ್ರಿಗೆ ಹೋದ್ರು ಕೂಡ ಬೆಂಗಳೂರು ಅಟ್ಟಾಪೆಂಟ್ ಬಿಟ್ಟಿರಲಿಲ್ಲ ಅವರಿಗೆ. ಬೀಯಿಂಗ್ ಎ ಗೌರ್ಮೆಂಟ್ ಟೀಚರ್, ನಮ್ಮ ತಂದೆ ವರ್ಷಕ್ಕೊಂದ್ಸರಿ ವ್ಯಾಲ್ಯೂಯೇಷನಿಗೆ ಬರೋರು. ಆ್ಯನ್ಯಲ್ ವ್ಯಾಲ್ಯೂಯೇಷನ್ ಬೆಂಗಳೂರಲ್ಲೇ ಆಗ್ತಿತ್ತು. ಬಂದಾಗ ಅವ್ರ ಜೊತೆಗೆ ನಾನು ಬೆಂಗಳೂರಿಗೆ ಬರ್ತಾ ಇದ್ದೆ. ಯಾಕಂದ್ರೆ ನಮಗೆ ಆ ವಿಲೇಜಸ್ಸಲ್ಲಿ ಬೇರೆ ಇದಿರಲಿಲ್ಲ. ಈ ಥರ ದೊಡ್ಡ ಸಿಟಿಗೆ ಬಂದಾಗ ನಮ್ಮ ತಂದೆ ಜೊತೆ ಬಂದು ಒಂದು ವಾರ ಇದ್ದು ಹೋಗ್ತಾ ಇದ್ವಿ. ಬಂದರೆ HV ಸುಬ್ರಾವ್ ಮನೇಲೆ ಉಳ್ಕೋತಾ ಇದ್ವಿ ನಾವು. ಅಲ್ಲೇ ಅಷ್ಟು ನಮ್ಗೆ ಇನ್ನೇ ಅವರೇ ಅಣ್ಣ ತಮ್ಮ ಥರ. ಅಪ್ಪಂಗೆ ಎಲ್ಲಿತ್ತು ಸರ್ ಅವ್ರ ಮನೆ? ಅವ್ರ ಮನೆ ಶ್ರೀನಗರದಲ್ಲಿತ್ತು ಅವಾಗ. ಅಲ್ಲಿ ಉಳ್ಕೋತಾ ಇದ್ವಿ. ಆ ಟೈಮ್ನಲ್ಲೇ HV ಸುಬ್ರಾವ್ ಅವರು ನಾಗರಹೊಳೆಗೆ ಕತೆ ಬರೀತಾ ಇದ್ರು.
ಕತೆ ಬರೆದಾಗ ಹೀಗೆ ಬಂದಾಗ ಡೈರೆಕ್ಟರ್ ರಾಜನ್ ಸಿಂಗ್ ಬಾಬು ಆಲ್ಮೋಸ್ಟ್ ಡಿಸ್ಕಷನ್ಗೆ ಬರ್ತಾ ಇದ್ರು, ದಿನ ಬಿಟ್ಟು ದಿನ ಕತೆ ಬರಿತಾ ಇರ್ಬೇಕಾದ್ರೆ ಹೀಗೆ ಒಂದು ಇದು ಮಕ್ಕಳ ಚಿತ್ರ ಮಾಡ್ತಿರೋದ್ರಿಂದ ಅವ್ರಿಗೂ ಓಕೆ ಒಂದು ಪಾತ್ರಕ್ಕೆ ಇವನು ಯಾಕೆ ಆಗಬಾರ್ದು, ನಾನು ಓಡಾಡ್ತಿದ್ದಾಗ ಒಂದು ಗಮನಿಸಿದ್ದಾರೆ ಯಾಕೆ ಆಗಬಾರ್ದು ಅಂತ ಅಂದ್ಕೊಂಡ್ರು. ಆಮೇಲೆ ಅವರೇ ಡಿಸ್ಕಷನ್ ಮಾಡ್ಕೊಂಡು ನಮ್ಮ ತಂದೆಗೆ ಹೇಳಿದರು. ನಮ್ಮ ತಂದೆಗೆ ಏನು ಅಂತ ಓಕೆ ತಕ್ಷಣ ಏನು ಮಾಡ್ಬೇಕು ಗೊತ್ತಾಗಲಿಲ್ಲ. ಆಯಿತು ಫೋಟೋ ತೆಗೆದು ಕಳಿಸಿ ಅಂತ ಹೇಳಿದ್ರು. ಅಲ್ಲೇ ಸ್ಟುಡಿಯೋದಲ್ಲಿ ಫೋಟೋ ಎಲ್ಲ ತೆಗೆದು 4 ಜನಕ್ಕೆ ಇದೆಯಲ್ಲ ನೋಡಿದ್ರೆ ಇಬ್ಬರಿಗೂ ಭಾಳ ಇಷ್ಟ ಆಗ್ಬಿಡ್ತು. ಆಮೇಲೆ ನೆಕ್ಸ್ಟ್ ಊರಿಗೆ ಬಂದು ಇನ್ನೊಂದು ಸ್ವಲ್ಪ ಫೋಟೋ ಕಳಿಸಿ ಅಂತಂದರು ಮತ್ತೆ ನಾವು ಸ್ಟುಡಿಯೋದಲ್ಲಿ ಡಿಫ್ರೆಂಟ್ ಪೋಸೆಲ್ಲ ಕಳಿಸಿದ ತಕ್ಷಣ ನನಗೆ ಸೆಲೆಕ್ಟೆಡ್ ಅಂತಲೇ ಹೇಳ್ಬಿಟ್ರು. ಆಮೇಲೆ ಅವರು ಫೋಟೋ ಬಾಲಾಜಿ ಸಿಂಗ್ ಇರಲಿಲ್ಲ, ಬಾಲಾಜಿ ಸಿಂಗ್ ಕರೆದ್ಮೇಲೆ ಅವ್ರ 3 ಜನ ಮೀಟ್ ಮಾಡಿ ಈ ಹುಡುಗ ಒಂದು ಪಾತ್ರಕ್ಕೆ ಆಗ್ಬೋದು ಅಂತ ಅಲ್ಲೇ ಡಿಸೈಡ್ ಮಾಡಿ ಸೆಲೆಕ್ಟ್ ಆಗ್ಬಿಟ್ಟೆ. ಇದೇ ಒಂದು. ಸೊ ನೀವು ರಾಜನ್ ಸಿಂಗ್ ಬಾಬು ಅವ್ರನ್ನ ಸುಬ್ಬಯ್ಯ ಮನೆಯಲ್ಲೇ ಭೇಟಿ ಮಾಡಿದ್ರು. ಓಕೆ, ಏನ್ ಮಾತಾಡಿದ್ರು, ಏನು ಬಾಬು ಅವರು ಏನಾದ್ರು ಜ್ಞಾಪಕ ಇದೆಯಾ? ಇಲ್ಲ, ಅವಾಗಿನ ಕಾಲದಲ್ಲಿ ಇಲ್ಲ, ಸೆಲೆಕ್ಟ್ ಮಾಡಿದ್ವಿ ಅಂತ ಹೇಳಿದ್ರು ಅಷ್ಟೇ. ನೀನು ಬರಬೇಕು, ನೆಕ್ಸ್ಟ್ ಹೇಳ್ತೀವಿ ಶೂಟಿಂಗ್ ಇದ್ದಾಗ ಓಕೆ ಅಂತ ಹೇಳಿದ್ರು. ಎಲ್ಲಿ ಶೂಟಿಂಗ್ ಆಗಿದ್ದು ಸರ್? ನಾಗರೋಳೆ ಫಸ್ಟ್ ಶೂಟಿಂಗ್ ಆಗಿದ್ದು ನನಗೆ ಮುತ್ತೋಡಿ ಫಾರೆಸ್ಟ್ ಅಲ್ಲಿ ಚಿಕ್ಕನೂರಲ್ಲಿ ಫಸ್ಟ್. ನಾನು ಎಲ್ಲ ಆರ್ಟಿಸ್ಟ್ ಭೇಟಿ ಮಾಡಿದ್ದು ಅಲ್ಲೇನೆ ನಾನು. ಹೌದು, ಡೇ ಒನ್ ಮುತ್ತೋಡಿ. ನಮಗೆ ಅಷ್ಟೊಂದು ಸಿನಿಮಾ ಬಗ್ಗೆ ಐಡಿಯಾನೂ ಇರಲಿಲ್ಲ ಏನು ಮಾಡ್ತಾರೆ ಅಂಥೇಳಿ. ಫಸ್ಟ್ ನಾವು ಹೋದ್ವಿ. ಆಮೇಲೆ ಇಂದಿರಾ ಅಂತ ಬಂದ್ಲು, ನಮ್ಮ ಗೋಧಿ ಇಂದಿರಾ. ಹೌದು, ದೊಡ್ಡ ಕಲಾವಿದೆ ನಮ್ಮ ಕಾಲದಲ್ಲಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅವಳು ಅಷ್ಟು ದೊಡ್ಡ ಕಲಾವಿದೆ ಅಂತೇಳಿ. ಸಚ್ ಎ ಸಿಂಪಲ್ ಲೇಡಿ ಅವರು. ನಾವು ನಾಗರೋಳೆ ನನಗೆ ಫಸ್ಟ್ ಫಿಲಮು. ಆಮೇಲೆ ಅವಳು ಲೀಲಾ ಜಾಲುವಾಗ ಅಭಿನಯಿಸಿ ನೋಡಿ ನಮ್ಗೆ ಶಾಕ್ ಆಯ್ತು, ಎಷ್ಟು ಚೆನ್ನಾಗಿ ಮಾಡ್ತಾಳೆ ಇವಳು ಎಷ್ಟು ಚೆನ್ನಾಗಿ ನಮ್ಗೆ ಮಾಡಕ್ಕೆ ಬರ್ತಲ್ಲ ಅಂತ ಅನ್ಕೊಂಡ್ರೆ ಅವ್ಳು ನೋಡಿದ್ರೆ ನಮ್ಮ ಜೊತೆ ಮಾಡ್ಬೇಕಾದ್ರೆ 110 ಫಿಲಮ್ ಆಗಿತ್ತು ಅವಳಿಗೆ ಆಲ್ರೆಡಿ. ಎಷ್ಟು ವರ್ಷ ಸರ್ ಅವಾಗ? ನಾವು 12 ವರ್ಷ, ಅವಳು 10 ವರ್ಷ. ಅವಾಗ 10 ವರ್ಷದಲ್ಲಿ 100 ಪಿಕ್ಚರ್ ಫಿಲಮ್ ಅವಾಗಿನ ಕಾಲದಲ್ಲಿ ಮಾಡಿದ್ದಿಲ್ಲ. ಕನ್ನಡ ಮಾತಾಡೋರು ಬಹಳ ಫ್ಲೂಯೆನ್ಸ್ ಆಗಿ ಮಾತಾಡ. ಯಾಕಂದ್ರೆ ಚಿನ್ನ ನಿನ್ನ ಮುದ್ದಾಡುವೆ, ಮಕ್ಕಳ ಭಾಗ್ಯ, ಸುಮಾರು ಸಣ್ಣದು ಒಂದು ಸ್ವಲ್ಪ ಇಲ್ಲೂ ಕೂಡ ಮಾಡಿದ್ಲು ಕನ್ನಡದಲ್ಲಿ. ಹೌದು, ಅವಾಗ್ಲೇನೆ ಪಿಕಪ್ ಆಗಿತ್ತು ಅವಳಿಗೆ ಕನ್ನಡ. ಸಚ್ಚೆ ಟ್ಯಾಲೆಂಟೆಡ್, ಯಾವ ಭಾಷೆನಾದ್ರು ಬೇಗ ಕಲ್ತ್ಕೋತಾಳೆ. ಈಗಲೂ ಕನ್ನಡ ಮಾತಾಡ್ತಾರೆ. ಈಗಲೂ ನೀವು ಕೂತ್ಕೊಂಡ್ರೆ ಕನ್ನಡ ಬಿಟ್ಟು ಬೇರೆ ಮಾತಾಡಲ್ಲ ಅವಳು ಮೇಡಮ್. ಅಷ್ಟು ಟ್ಯಾಲೆಂಟೆಡ್ ಆರ್ಟಿಸ್ಟ್ ಅವಳು. ನಿಜವಾಗ್ಲೂ ಅವಳಿಗಿರೋಂಥ ಟ್ಯಾಲೆಂಟ್ ನೋಡಿ ನಮಗೆ ಶಾಕ್ ಆಗೋದು. ನಾವು ಆ ಲೆವೆಲಿಗೆ ಯಾವಾಗ ಬರ್ತೀವಿ ಅಂತ ಅವಾಗ ಅನ್ನಿಸ್ತಾ ಇತ್ತು. ಅಷ್ಟು ಗ್ರಾಸ್ಪಿಂಗ್. ಹೌದೌದು. ತುಂಬಾನೇ ಡೈರೆಕ್ಟರ್ ಹೇಳಿದ ತಕ್ಷಣ ಟೇಕ್ 1 ಮಾಡಿ ಮುಗಿಸ್ಕೊಳ್ಳೋರು. ನಮ್ಗೆ 2-3 ಟೇಕ್ ಬೇಕಾಗ್ತಿತ್ತು ಬಿಗಿನಿಂಗ್ ಅಲ್ಲಿ. ಅಷ್ಟು ನಮ್ಗೆ ಹೇಳ್ಕೊಡಲ್ಲ, ಇದು ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಕರ್ಕೊಂಡು ಹೋಗೋಳು, ಈ ಥರ ಮಾಡು ಅಂತ ಅಷ್ಟು ಕೂಡ ಹೇಳ್ಕೊಡ್ತಾ ಇದ್ದಾಳು. ಬಟ್ ನಿಮ್ಮ ಕ್ಯಾರೆಕ್ಟ್ರು ನೀವು ಮಾಡಿರೋ ಅಷ್ಟು ಪಿಕ್ಚರ್ಗಳಲ್ಲೂ ಹೈಲೈಟ್ ಆಗ್ತಾ ಬಂತು. ಒಂದು ಮ್ಯಾನರಿಸಮ್ಗಳು. ಬಟ್ ಇವಾಗ ಸ್ಟಾರ್ಟಿಂಗ್ ವಿತ್ ನಾಗರಹೊಳೆ ಏನ್ ಸೀನ್ ಮಾಡಿದ್ರಿ ಫಸ್ಟ್? ಏನು ಜ್ಞಾಪಕ ಇದೆಯಾ? ಏನ್ ತೆಗೆದಿದ್ದು ನಾಗರಹೊಳೆಯಲ್ಲಿ? ಯಾಕೆ ಅಂತ ನನ್ನ ಕ್ಯಾರೆಕ್ಟರ್ಗಳು ಯಾಕೆ ಜನರ ಮನಸ್ಸಲ್ಲಿ ಗಟ್ಟಿಯಾಗಿ ಉಳಿತು ಅಂದ್ರೆ ಒಂದೊಂದು ಪಿಕ್ಚರ್ಲಿ ನಂಗೆ ಒಂದು ಪೆಟ್ಟು ಡೈಲಾಗ್ ಅಂತ ಬಂದ್ಬಿಡ್ತು. ನಾಗರಹೊಳೆಯಲ್ಲಿ ಅವು ಇಂದಿರಾಗ ಒಂದು ಡೈಲಾಗ್ ಇತ್ತು, ಎಂತ ಮಜನೋ ಅಂತ ತಕ್ಷಣ ನನಗೆ ಕನೆಕ್ಟಿಂಗ್ ಡೈಲಾಗ್ ಮಜಾ ಅಂದ್ರೆ ಮಜಾ. ಅದು ನನ್ನ ಡೈಲಾಗು. ಪುಟಾಣಿ ಏಜೆಂಟಲ್ಲಿ ನನಗೆ ಒಂದು ಛೋಟಾ ಕ್ವಶನ್ ಅಂತ ಬರೋದು ಪ್ರತಿ ಡೈಲಾಗು. ಅವರಿಬ್ರು ಏನೋ ಡೌಟ್ ಬಂದ್ರೆ ನಾನು ಅದನ್ನೇ ಕೇಳಬೇಕಾಗಿತ್ತು. ಆಮೇಲೆ ಪ್ರಚಂಡ ಪುಟಾಣಿಲಿ ಚೆನ್ನಾಗಿದೆ ಅಂತ ಹೇಳಿ ನನಗೆ ಇಲ್ಲಿ ಕ್ರಾಪ್ ಮಾಡಿ ಒಂದು ಜುಟ್ಟು ಎಲ್ಲ ಮಾಡಿ ಮಾತಾಡ್ತೀನಿ ಸರ್. ಪುಟಾಣಿ ಏಜೆಂಟ್ ಮಾತಾಡ್ತೀನಿ. ಈ 3 ಪಿಕ್ಚರ್ನಲ್ಲೂ ನಮಗೆ ಪೆಟ್ಟ ಡೈಲಾಗ್ ಇತ್ತು. ಹಾಗಾಗಿ ಜನರ ಮನಸ್ಸಲ್ಲಿ ತುಂಬಾನೇ ಕನೆಕ್ಟ್ ಆಗ್ಬಿಡ್ತದು. ಚೆನ್ನಾಗಿದೆ ತುಂಬಾನೇ ಇಷ್ಟಪಟ್ಟರು. ಪ್ಲಸ್ ಕಾಮಿಡಿ ಕ್ಯಾರೆಕ್ಟರ್. ಈ ಪೆಟ್ಟು ಡೈಲಾಗ್ ಬಂದಾಗ ನಾರ್ಮಲ್ ಕಾಮಿಡಿ ಸ್ವಲ್ಪ ಆಡ್ ಆಗುತ್ತೆ, ನನಗೆ ತುಂಬಾ ಇಷ್ಟ ಆಗ್ತದೆ. ಪ್ಲಸ್ ಅವಾಗ ಏನಂತಂದ್ರೆ ಜನರಿಗೆ ಬೇರೆ ಯಾವ್ದು ಎಂಟರ್ಟೈನ್ಮೆಂಟ್ ಇರಲಿಲ್ಲ, ಥಿಯೇಟರ್ ಬಿಟ್ರೆ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡೋರು. ಸರ್ ನಿಮಗೆ ಡಬಲ್ ಆಡಿಯನ್ಸ್ ಸರ್. ಒಂದು ಮಕ್ಳುಗಳನ್ನ ಸ್ಕೂಲ್ಗಳಲ್ಲಿ ಬಂದು ತೋರಿಸಿದ್ರು, ನಾಗರಹೊಳೆ ಇರ್ಬೋದು, ಪ್ರಚಂಡ ಪುಟಾಣಿಗಳಿರ್ಬೋದು, ಪುಟಾಣಿ ಏಜೆಂಟ್ 1 2 3 ಸ್ಕೂಲಿಂದ ಶೋಗಳಾಗೋದು. ಎರಡನೇದು ಮಕ್ಳು ಗಲಾಟೆ ಮಾಡಿ ತಂದೆ ತಾನು ಕರ್ಕೊಂಡ್ ಬಂದಿರೋ ಪಿಕ್ಚರ್ಗೆ. ಇನ್ ಅಡಿಷನ್ ಟು ದಟ್ ಗೌರ್ಮೆಂಟ್ ಕೂಡ 50% ರಿಯಾಯಿತಿ ಅಂತ ಹೇಳಿ ಮಕ್ಳು ಚಿತ್ರಕ್ಕೆ ಎಕ್ಸ್ಟ್ರಾ ಕೊಡ್ತಾ ಇತ್ತು. ಸ್ಕೂಲ್ ಟೋಟಲ್ ಯೂನಿಟ್ ಗ್ರೂಪೇ ಬಂದ್ಬಿಡೋದು ಥಿಯೇಟರ್ಗಳಿಗೆ. ಕಂಪಲ್ಸರಿ 50% ಅಂದ್ರೆ ₹1 ಇದ್ರೆ 50 ಪೈಸೆಗೆ ಮಕ್ಕಳು ನೋಡ್ತಾ ಇದ್ರು ಫಿಲ್ಮ್ಗಳು. ಹಾಗಿತ್ತು ಅವ್ರ ರೇಟಲ್ಲಿ ಅಷ್ಟೇ ಇತ್ತು, ₹1 50 ಪೈಸೆ ಅಥವಾ 1.5 ಮ್ಯಾಕ್ಸಿಮಮ್. ಅದ್ರಲ್ಲಿ 50% ಕೊಡೋರು. ಎಲ್ಲರೂ ಬಂದು ಮಕ್ಕಳು. ಅವಾಗ ನಾನು ಮಾಡಿದ ಫಿಲ್ಮ್ಗಳೆಲ್ಲ ಎಲ್ಲ ಮಕ್ಕಳು ತಂದೆ ತಾಯಿ ನೋಡಂತ ಫಿಲ್ಮೇ ಇದ್ದು ಫಿಲಮ್ಗಳಲ್ಲಿ. ನಾಗರಹೊಳೆಯಲ್ಲಿ ಏನ್ ಸೀನ್ ಮಾಡಿದ್ದೀನಿ ಜ್ಞಾಪಕ ಇದೆ ಸರ್ ಏನಾದ್ರು? ಮಕ್ಕಳು ನಾಗರಹೊಳೆ ಅಂತಂದ್ರೆ ನಾವು 3 ಜನ ಮಕ್ಕಳುಗಳು ಹಿಂಗೆ ಬಂದಾಗ ನಮಗೆ ಅದೇ ಸ್ಕೂಲ್ ಟ್ರಿಪ್ ಕರ್ಕೊಂಡ್ಬಂದಿರ್ತಾರೆ. ಅವ್ರು ತೋರಿಸೋಂಥ ಅನಿಮಲ್ಗಳು ನಮಗೆ ಬಸ್ಸಲ್ಲಿ ಟೂರಲ್ಲಿ ಸಿಗ್ತಿರಲ್ಲ. ನಮಗೆ ಕುತೂಹಲ ಬರುತ್ತೆ, ನಾವೇ ಹೋಗಿ ರಾತ್ರಿ ನೋಡ್ಕೊಂಬರೋಣ ಅಂತೇಳಿ ಆ ಗ್ರೂಪಲ್ಲಿ. ಹಾಗಾಗಿ ರಾತ್ರಿ ನಾವು 4 ಜನ ಪ್ಲಾನ್ ಮಾಡ್ಕೊಂಡು ಹೊರಟ್ಬಿಡ್ತೀವಿ.
ನೀವು ಇಂದ್ರ ಅವರು ಪ್ರಸಾದ್ ತಗತ್ ಅಂತ ಹೇಳಿ. ಅವರು ಅಲ್ಲ ಅವನು ಸತೀಶ್ ಅಂತ ಹೇಳಿ. ನಾವು ಈಸ್ ಸೆಟಲ್ಡ್ ಇನ್ US ಆಲ್ಮೋಸ್ಟ್ 30 years ಬ್ಯಾಕ್. ಅವ್ರನ್ನ ಪ್ರಸನ್ನ ಅಂತ ಇಲ್ಲ ಪ್ರಸನ್ನ ಅಲ್ಲ, ಸತೀಶ್ ಅಂತ ಹೇಳಿ. ಇನ್ನೊಬ್ಬ ಪ್ರಸಾದ್ ತಗತ್ ಅಂತ ಹೇಳಿ, ಅವನು ಚೋರ್ ಚೋರ್ ಶುಭ್ಧ ಅಂತ ಹೇಳಿ ಒಂದು ಹಿಂದಿ ಫಿಲಮ್ ಅಲ್ಲಿ ಮಾಡಿದ್ದ ಇದಕ್ಕೆ ಮೊದಲು. ಅವನು ಪ್ರಸಾದ್ ಅಂತ ಹೇಳಿ, ನಾನು ಇಂದ್ರ, 4 ಜನ. ಮೂವಿನಲ್ಲಿ ಹೇಗಾಗುತ್ತೆ ಅಂದರೆ ಅದೇ ರಾತ್ರಿ ಎಲ್ರಿಗೂ ಟೀಚರ್ಸ್ ಎಲ್ಲ ಮಲಗಿದ್ದಾಗ ಕ್ಯಾಂಪ್ ಕರ್ಕೊಂಡಾಗ ಅಲ್ಲಿಂದನೇ ರಾತ್ರಿ ಎದ್ದು ಹೊರಡ್ತೀವಿ. ಒಬ್ಬ ಸತೀಶ್ ಅನ್ನೋನು ಹುಲಿ ತಿಂದು ಸತ್ತೋಗ್ಬಿಡ್ತಾನೆ ರಾತ್ರಿನೇ. ನಾವು 3 ಜನ ಇನ್ನು ವಾಪಸ್ ಹೋದ್ರೆ ನಮಗೆ ಬಿಡಲ್ಲ, ನಮಗೇನೋ ಪನಿಷ್ಮೆಂಟ್ ಕೊಡ್ತಾರೆ ಅಂತೇಳಿ ನಾವು ಕಾಡಲ್ಲೇ ಉಳ್ಕೊಳ್ಳೋಕ್ಕೆ ಡಿಸೈಡ್ ಮಾಡಿಬಿಡ್ತೀವಿ. ಅಲ್ಲಿಂದ ಕಾಡಲ್ಲೇ ಪ್ರಯಾಣ ನಮ್ಮದು. ಎಸ್ ಸರ್. ಅಂದ್ರೆ ನಿಮ್ಮ ಮೊದಲನೇ ಸಿನಿಮಾದಲ್ಲೇ ಭಾರತಿ ಮೇಡಮ್ ಅಂತ ಒಬ್ರು ದಿಗ್ಗಜೆ, ಅಂಬರೀಶ್ ಸರ್, ಹೌದೌದು, ಶಿವರಾಮಣ್ಣ, ಹೌದು, ವಿಷ್ಣು ಸರ್, ರಾಜೇಂದ್ರ ಸಿಂಗ್ ಬಾಬು ಅಂತ ಡೈರೆಕ್ಟರ್. ಹೇಗಿತ್ತು ಸರ್ ಈ ಸುಂದರ ಕೃಷ್ಣ ಅರಸು? ಸುಂದರ್ ಕೃಷ್ಣ ನಿಜವಾಗ್ಲು ಅವರೆಲ್ಲರೂ ಫಸ್ಟ್ ನೋಡಿದಾಗ ಆ ಫಿಲಮಲ್ಲಿ ಅವ್ರನ್ನ ಸ್ಕ್ರೀನಲ್ಲಿ ನೋಡಿದ್ದೆ. ನನ್ಗೆ ಇಲ್ಲ ಅಭಿನಯಕ್ಕೆ ಬಂದಾಗ ಎದುರುಗಡೆ ಸಿಕ್ಕಾಗ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಅವರು ಮಾತಾಡ್ಸೋದು ಒಂದು ಖುಷಿ, ಅವ್ರ ಜೊತೆಗೆ ಇದನ್ನೆಲ್ಲ ತಿನ್ನೊಂದು ಖುಷಿ. ಹೌದು, ಅವರನ್ನು ಕೂಡ ಆತ್ಮೀಯವಾಗಿ ಎಲ್ಲರೂ ಅಷ್ಟೇ ಮಕ್ಕಳು ಅಂತ ಹೇಳಿ ತುಂಬಾ ಆತ್ಮೀಯವಾಗಿ ಮಾತಾಡೋರು, ಬಹಳ ಅಭಿಮಾನ ನೋಡ್ಕೊಳ್ಳೋರು. ಉಮೇಶ್ ಅಂತೂ ನನ್ಗೆ ಆಲ್ಮೋಸ್ಟ್ ಅಣ್ಣ ತಮ್ಮ ತರ ಆಗ್ಬಿಟ್ವಿ ನಾವು. ಉಮೇಶ್ ಇದಾರಲ್ಲ, ಅವರು ತುಂಬಾನೇ ಹತ್ರ ಆಗ್ಬಿಟ್ರು. ಈಗ ಇತ್ತೀಚೆಗೆ ನನ್ಗೆ ಹೇಗಾಯ್ತು ಅಂದ್ರೆ 40 ವರ್ಷ ಆದ್ಮೇಲೆ ಭೇಟಿ ಮಾಡಿದ್ರು. ಹಾಯ್ ಬಾನು ಹೆಂಗಿದ್ಯಾ ಅಂತದ್ದು ನಂಗೆ ಶಾಕ್ ಆಗೋಯ್ತು. ಅವ್ರನ್ನಾರ ನಾನು ಪರದ ಮೇಲೆ ನೋಡ್ತಾ ಇದ್ದೀನಿ ಅವಾಗ ವರ್ಷ ನನ್ನನ್ನು ಅವ್ರು ನೋಡಿಲ್ಲ. ಆಮೇಲೆ ನನಗೆ ತುಂಬಾನೇ ಶಾಕ್ ಆಗೋಯ್ತು. ಈ ಮೊನ್ನೆ ಚಿಲ್ಡ್ರನ್ಸ್ ಡೇ ಆದಾಗ ಅವ್ರು ಬಂದಿದ್ರು. ಹೌದು, ತುಂಬಾನೇ ಶಾಕ್. ಅಷ್ಟು ಅವ್ರ ಮೆಮೊರಿ ಇತ್ತು ನನ್ಗೆ, ಅಷ್ಟು ಅವ್ರು ಹತ್ರ ಆಗಿದ್ವಿ ಆ ಕಾಲದಲ್ಲಿ ಉಮೇಶ್ ಅವರು. ಎಸ್. ಅಲ್ಲಿ ಬೇರೆ ಸರ್ ವಿಷ್ಣು ಸರ್, ಅಂಬರೀಷ್ ಅಣ್ಣ, ಆ ಏನೇ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಭಾರತಿ ಮೇಡಮ್ ಅವ್ರದ್ದು ನಿಮ್ದು ತುಂಬಾ ಕಾಂಬಿನೇಷನ್. ಅಲ್ಲ, ನಾನು ಭಾರತಿಗೆ ಇನ್ನೊಬ್ಬ ಮಗ, ಅವನ ಆ ಕ್ಯಾರೆಕ್ಟರ್ ಬೇರೆ ಹುಡುಗನ ಕ್ಯಾರೆಕ್ಟರ್, ಬಟ್ ಒಂದಾಗಿರ್ತಿದ್ವಿ. ಈ ಗೈಡ್ ಮಾಡೋರು, ಹಿಂಗ್ ಮಾಡು ಅಂತದೆಲ್ಲ ಮಾಡೋರು, ತುಂಬಾನೇ ಹೆಲ್ಪ್ ಮಾಡೋರು ನಮ್ಗೆಲ್ಲ. ಎಷ್ಟು ದಿವಸ ಟೋಟಲ್ ಕ್ಯಾಂಪ್ ಮಾಡಿದ್ವಿ ಅವಾಗೆಲ್ಲ? ಆಕ್ಚುಲಿ ಎಲ್ಲೋ 2 ವರ್ಷಕ್ಕೆ 3 ವರ್ಷಕ್ಕೆ ಒಂದು ಫಿಲಮ್, ಮಕ್ಳು ಫಿಲಮ್ ಬರ್ತಾ ಇದೆ ಈಗ. ಕರೆಕ್ಟ್. ಅದು ತುಂಬಾ ರಿಸ್ಕ್ ಹೋಗ್ತಾರೆ, ಥಿಯೇಟರ್ಗೆ ರಿಲೀಸ್ ಆಗುತ್ತೆ ಅಂತ ಹೇಳ್ತಾರೆ, ಅದು ಎಲ್ಲಿ ಹೋಯ್ತು ಅಂತ ಆಮೇಲೆ ಗೊತ್ತೇ ಆಗ್ತಿಲ್ಲ. ಕರೆಕ್ಟ್. ಆಮೇಲೆ ಪೇರೆಂಟ್ಸ್ ಮಕ್ಳಿಗೆ ತೋರಿಸ್ಬೇಕು ಅನ್ನೋದು ಇಂಟ್ರೆಸ್ಟು ಇಲ್ಲ ಈಗ. ಯಾಕೆ ಮಕ್ಳು ಮಾತು ಕೇಳಲ್ಲ, ಅದು ಬೇರೆ. ಕರೆಕ್ಟ್, ವೈಸ್ ಬರ್ಸ ಎರಡೂ ಇದೆ.